ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಆದರೆ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ಮಳೆ ಬೆಳಗಾವಿಯಲ್ಲಿ ರಕ್ಕಸಕೊಪ್ಪ ಡ್ಯಾಂ ಭರ್ತಿಯಾಗಿದೆ. ಹಾಗೆ ಬೀದರ್ನಲ್ಲೂ ಕೂಡ ಭಾರಿ ಮಳೆಯಾಗ್ತಿದ್ದು ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಹಾಗಾದ್ರೆ ಎಲ್ಲೆಲ್ಲಿ ಮಳೆಯಾಗ್ತಾ ಇದ್ದು ಏನೆಲ್ಲ ಅವಾಂತರ ಆಗಿದೆ ಅಂತೀರಾ? ನೀವೇ ನೋಡಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ, ಬೆಳಗಾವಿಯ ನೀರಿನ ಸಮಸ್ಯೆ ನಿವಾರಣೆ, ರಕ್ಕಸಕೊಪ್ಪ ಜಲಾಶಯ ಭರ್ತಿ, ಜನರ ಸಂತಸ. ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಎಫೆಕ್ಟ್ನಿಂದಾಗಿ ಬೆಳಗಾವಿ ಮಹಾನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಯಾಗಿದ್ದು ಬೆಳಗಾವಿ ತಾಲೂಕಿನ ರಕ್ಕಸಕೊಪ್ಪ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಜಲಾಶಯದಲ್ಲಿ ನೀರು ಸಂಗ್ರಹವಾಗಿದೆ. ಸುಮಾರು ಅರ್ಧ ಟಿಎಂಸಿ ಸಾಮರ್ಥ್ಯದ ಜಲಾಶಯ ಭರ್ತಿಯಾಗಿದೆ. ಕಳೆದ ವರ್ಷ ಜೂನ್ 3ನೇ ವಾರದಲ್ಲಿಯೇ ಜಲಾಶಯ ಸಂಪೂರ್ಣ ಭರ್ತಿಯಾಗಿತ್ತು. ಬೆಳಗಾವಿ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಿಂದ ಜಲಾಶಯಕ್ಕೆ ಭರಪೂರ ಪ್ರಮಾಣದ ನೀರು ಹರಿದು ಬಂದಿದೆ. ಜಲಾಶಯ ಭರ್ತಿಯಾಗಿರೋದ್ರಿಂದ ಇನ್ನೊಂದು ವರ್ಷ ಮಹಾನಗರದ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ದೂರವಾಗಿದೆ. ಬರದ ಛಾಯೆ ನಡುವೆ ಮಳೆ ಅವಾಂತರ, ಬೀದರ್ನಲ್ಲಿ ಈಜು ಕೊಳದಂತಾದ ರಸ್ತೆ. ಬೀದರ್ನಲ್ಲಿ ಧಾರಾಕಾರ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿವೆ. ಕಮಲನಗರ ತಾಲೂಕಿನ ಮದನೂರಿನಲ್ಲಿ ವಿದ್ಯುತ್ ಕಂಬ ಮತ್ತು ವಿದ್ಯುತ್ ತಂತಿಗಳು ನೆಲಕ್ಕುರುಳಿದ್ರೆ, ಇತ್ತ ಬಸವ ಕಲ್ಯಾಣ ಮುಖ್ಯ ರಸ್ತೆಗಳು ಈಜು ಕೊಳದಂತಾಗಿದೆ. ಅವೈಜ್ಞಾನಿಕ ಹಾಗೂ ಕಳಪೆ ಗುಣಮಟ್ಟದ ರಸ್ತೆ ನಿರ್ಮಾಣದಿಂದ ಭಾರಿ ಅವ್ಯವಸ್ಥೆಯಾಗಿದ್ದು, ರಸ್ತೆಯಲ್ಲಿ ಮಳೆ ನೀರು ನಿಂತು ಕೆರೆಯಂತಾಗಿದೆ. ರಸ್ತೆ ಮೇಲೆ ನಿಂತ ಮಳೆ ನೀರಿನಲ್ಲಿ ಬಾಲಕರು ಈಜಾಡಿದ ವಿಡಿಯೋ ಒಂದು ವೈರಲ್ ಆಗಿದೆ. ಗುಂಡಿಮಯ ರಸ್ತೆಯಿಂದ ವಿದ್ಯಾರ್ಥಿಗಳು, ವೃದ್ಧರು, ರೋಗಿಗಳಿಗೆ ತೊಂದರೆಯುಂಟಾಗಿದೆ. ವಾಲ್ಮೀಕಿ ವೃತ್ತ, ಶಿವಾಜಿ ಪಾರ್ಕ್ ಮುಖ್ಯ ರಸ್ತೆ ಹಾಗೂ ಗಾಂಧಿ ವೃತ್ತದ ಸುತ್ತಮುತ್ತ ರಸ್ತೆಗಳು ಸಂಪೂರ್ಣ ಹದಗೆಟ್ಟು ವಾಹನ ಸವಾರರು ಪರದಾಡುವಂತಾಗಿದೆ. 2 ತಿಂಗಳ ಮೀನುಗಾರಿಕೆ ನಿಷೇಧಕ್ಕೆ ತೆರೆ, ನಾಳೆಯಿಂದ ಮೀನುಗಾರಿಕೆಗೆ ಅವಕಾಶ. ಸಮುದ್ರಕ್ಕಿಳಿಯಲು ಬೋಟುಗಳ ಸಿದ್ಧತೆ. ಒಂದೆಡೆ ಬಂದರಿನಲ್ಲಿ ಸಮುದ್ರಕ್ಕಿಳಿಯೋದಕ್ಕೆ ಸಿದ್ಧವಾಗ್ತಾ ಇರುವ ಬೋಟುಗಳು, ಮತ್ತೊಂದೆಡೆ ಬೋಟುಗಳಿಗೆ ಪೂಜೆ ಸಲ್ಲಿಕೆ ಮಾಡ್ತಾ ಇರೋದು. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮಳೆ ಹಿನ್ನೆಲೆಯಲ್ಲಿ 2 ತಿಂಗಳು ಹೇರಿದ್ದ ಮೀನುಗಾರಿಕೆ ನಿಷೇಧವೀಗ ನಾಳೆ ತೆರವಾಗಲಿದ್ದು, ಈ ಹಿನ್ನೆಲೆಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ಮತ್ಸ್ಯ ಬೇಟೆಗಿಳಿಯಲು ಸಿದ್ಧರಾಗಿದ್ದಾರೆ. ಆದರೆ ಇದೀಗ ಮತ್ತೆ ಹವಾಮಾನ ಬದಲಾವಣೆಯಾಗ್ತಾ ಇದ್ದು ಸಮುದ್ರ ಕ್ಷುದ್ರವಾಗುವ ಸಾಧ್ಯತೆ ಇದೆ. ಇದಲ್ಲದೆ ಬಿಸಿಗಾಳಿ ಸಮುದ್ರ ಭಾಗದಲ್ಲಿ ಬೀಸಿದ್ರಿಂದ ಈ ಬಾರಿ ಮೀನುಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದು ಕಷ್ಟ ಅಂತಾರೆ ಸಂಶೋಧಕರು. ಹೀಗಾಗಿ ಈ ಬಾರಿ ಕಳೆದ ವರ್ಷಕ್ಕಿಂತ ಕಡಿಮೆ ಆದಾಯವಾಗಲಿದ್ದು ಉತ್ತಮ ಮೀನು ಸಿಗುವ ನಿರೀಕ್ಷೆ ಕಡಿಮೆ ಎನ್ನಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಮೀನುಗಾರರು ಆಗಸ್ಟ್ 1ರಿಂದ ಮೀನುಗಾರಿಕೆಗೆ ಹೋಗಲಿಕ್ಕೆ ತಯಾರಾಗಿದ್ದಾರೆ. ಆದರೆ ಬಹುಶಃ ಪ್ರತಿ ವರ್ಷದ ವಾತಾವರಣ ಈ ವರ್ಷದಂತೆ ಇಲ್ಲದೇ ಇರೋದ್ರಿಂದ ಹಾಗೂ ಈಗ ಒಂದು ಸಮುದ್ರದಲ್ಲಿ ಎಲ್ನಿನೋ ಇಫೆಕ್ಟ್ ಇದರಿಂದ ವಾತಾವರಣದಲ್ಲಿ ಸ್ವಲ್ಪ ಸಮುದ್ರದ ನೀರಿನಲ್ಲೂ ಸಹ ಕೆಲವೊಂದು ಏರುಪೇರಾಗಿರೋದ್ರಿಂದ ಈ ವರ್ಷದ ಮೀನುಗಾರಿಕೆಯಲ್ಲಿ ಸ್ವಲ್ಪ ಸಂದೇಹಗಳು ಕಾಣ್ತಾ ಇದ್ದಾವೆ. ಸದ್ಯ ಉತ್ತಮ ಮತ್ಸ್ಯ ಬೇಟೆಯ ನಿರೀಕ್ಷೆ ಹೊಂದಿರುವ ಮೀನುಗಾರರು ಲಕ್ಷಾಂತರ ರೂಪಾಯಿ ಸುರಿದು ಬೋಟುಗಳನ್ನು ಸರಿಪಡಿಸಿಕೊಂಡು ಸಮುದ್ರಕ್ಕಿಳಿಯೋದಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ಮತ್ತೆ ನಷ್ಟವಾದ್ರೆ ರೈತರಿಗೆ ಸಾಲ ಮನ್ನಾ ಮಾಡಿದಂತೆ ಮತ್ಸ್ಯೋದ್ಯಮಕ್ಕೂ ಸಾಲ ಮನ್ನಾ ಮಾಡಬೇಕು, ಇಲ್ಲವೇ ಬಡ್ಡಿಯನ್ನಾದ್ರೂ ಮನ್ನಾ ಮಾಡಬೇಕು ಅನ್ನೋದು ಮೀನುಗಾರರ ಒತ್ತಾಯವಾಗಿದೆ. ಈಗ ಏನಾಗಿದೆ ಅಂದರೆ ಆಗಸ್ಟ್ 3ನೇ ತಾರೀಕಿಂದ ಒಂದು ಸೈಕ್ಲೋನ್ ಬರ್ತಾ ಇದೆ. ಅದು ಎಷ್ಟು ದಿನ ಇರ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಬಂತಂದರೆ ಒಂದು 15 ದಿನ ಹೋಗ್ಬೋದು, ಮತ್ತು ಮೀನುಗಾರಿಕೆನೇ ಬಂದಾಗ್ಬೋದು, ಒಂದು ತಿಂಗಳ, ಆ ರೀತಿ ಎಲ್ಲ ಸಮಸ್ಯೆ ಇದೆ. ಈ ಸತಿ ಮಳೆನೂ ಕಡಿಮೆ ಆಗಿಬಿಟ್ಟಿದೆ. ನಮಗೆ ನಿರೀಕ್ಷೆ ಇಲ್ಲ ಈ ಸತಿ ಮೀನಾಗುತ್ತೆ ಅಂತ. ಅದಕ್ಕೆ ಸರ್ಕಾರಕ್ಕೆ ಒಂದು ಮನವಿ ಮಾಡೋದಷ್ಟೇ, ಯಾವ ಸರ್ಕಾರ ಬಂದರೂ ಇಲ್ಲಿವರೆಗೂ ಮೀನುಗಾರಿಕೆ ಒಂದು ಯಾವುದು ಬಡ್ಡಿ ಮನ್ನಾ ಆಗಲಿ, ಯಾವುದೋ ಒಂದು ಸಾಲ ಮನ್ನಾ ಮಾಡುವಂಥ ಇನ್ನೂ ತನಕ ಆಗಿಲ್ಲ. ಸೊ ಇವಾಗಾದರೂ ಏನಾದರೂ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಟ್ಟಾರೆ ರಾಜ್ಯದಲ್ಲಿ ಮುಂಗಾರು ಕೈಕೊಟ್ರೂ ಒಂದಲ್ಲ ಒಂದು ಅವಾಂತರಗಳು ರೈತಾಪಿ ವರ್ಗವನ್ನ ಕಾಡ್ತಾ ಇದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.